ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರಭಟ್. ಆಶಾ ಸ್ಥಳ ಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಸಿಂಗಲ್ ಪಾಟ್ ದಾಲ್ ಅಂದರೆ ಒಂದೇ ಪಾತ್ರೆಯಲ್ಲಿ ಒಂದೇ ಸರ್ತಿಗೆ ಎಲ್ಲವನ್ನು ಹಾಕಿ ಬೇಯಿಸ್ಕೊಂಡು ಮಾಡುವಂತಹ ಬ್ಯಾಚುಲರ್ಗಳಿಗೆ ಸುಲಭವಾಗುವಂತಹ ಹಾಗೆಯೇ ಕೆಲಸಕ್ಕೆ ಹೋಗುವಂತಹ ಹೆಂಗಸರಿಗೆ ಸುಲಭವಾಗುವಂತಹ ಒಂದು ದಾಲ್ ಒಟ್ಟಿಗೆ ಸಾಂಬಾರು ಅಂತೇಳಿ ಎರಡೂ ಕೂಡ ಮಾಡಿಕೊಳ್ಬೋದು. ತೆಳ್ಳಗೆ ಮಾಡಿದರೆ ದಾಲ್ ಆಗ್ತದೆ, ಸ್ವಲ್ಪ ದಪ್ಪ ಇಟ್ಕೊಂಡ್ರೆ ಸಾಂಬಾರಾಗಿ ಕೂಡ ಉಪಯೋಗಿಸಿಕೊಳ್ಬೋದು ಅಂತ ಒಂದು ರೆಸಿಪಿಯನ್ನು ಇವತ್ತು ಹೇಳಿಕೊಡ್ತಾ ಇದ್ದೇವೆ. ಮೊದಲಿಗೆ ಕುಕ್ಕರ್ ಇಟ್ಕೊಂಡು ಅದಕ್ಕೆ 1-2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು, ಎಣ್ಣೆ ಬಿಸಿಯಾದ ನಂತರ ಸಾಸಿವೆ, 1 ಟೀ ಸ್ಪೂನಷ್ಟು ಸಾಸಿವೆ, 1 ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ಅದೆರಡು ಕೂಡ ಸಿಡಿಲಿಕ್ಕೆ ಶುರುವಾದಾಗ 1 ದಂಡಷ್ಟು ಕರಿಬೇವು ಹಾಕ್ಕೊಳ್ತಾ ಇದ್ದೇನೆ. ನಂತರ ಅದಕ್ಕೆ ಒಂದು ಅರ್ಧ ಗಡ್ಡೆಯಷ್ಟು ಬೆಳ್ಳುಳ್ಳಿಯನ್ನು ಸುಲಿದು ಹೀಗೆ ನೋಡಿ ಈ ಥರ ಸಪುರಕ್ಕೆ ಹೆಚ್ಚಿ ಹಾಕ್ಕೊಳ್ತಾ ಇದ್ದೇನೆ. ಹಾಗೆಯೇ 1 ಇಂಚಿನಷ್ಟು ಶುಂಠಿ ಹಾಕ್ಕೊಳ್ತಾ ಇದ್ದೇನೆ. ಖಾರಕ್ಕೆ ಬೇಕಾದಷ್ಟು ಹಸಿಮೆಣಸು, ಶುಂಠಿಯನ್ನು ಜಜ್ಜಿ ಹಾಕ್ಕೊಳ್ಬೋದು, ತುರಿದು ಹಾಕ್ಕೊಳ್ಬೋದು. 1 ದೊಡ್ಡ ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೇನೆ. ಇವಿಷ್ಟನ್ನು 1 ನಿಮಿಷ ಅದನ್ನು ಫ್ರೈ ಮಾಡಿಕೊಳ್ಳಿ ಎಣ್ಣೆಯಲ್ಲಿ. ಅದರಿಂದಾಗಿ ಅದು ಒಳ್ಳೆ ರುಚಿ ಬರ್ತದೆ. ಮ್ಯಾಕ್ಸಿಮಮ್ ಅಂದರೆ ಒಂದು 10-15 ನಿಮಿಷದೊಳಗೆ ಈ ದಾಲ್ ನಿಮಗೆ ಮಾಡಲಿಕ್ಕೆ ಆಗ್ತದೆ. ಈಗ ಇದಕ್ಕೆ 1 ಹೆಚ್ಚಿ ಇಟ್ಟಂತಹ ಆಲೂಗಡ್ಡೆ ಹಾಕ್ಕೊಳ್ತಾ ಇದ್ದೇನೆ. ಆಲೂಗಡ್ಡೆ ಇಲ್ಲಿ ಆಪ್ಷನಲ್, ಬೇಕು ಅಂತಾದರೆ ಹಾಕ್ಕೊಳ್ಬೋದು, ಬೇಡ ಅಂತಾದರೆ ಸ್ಕಿಪ್ ಮಾಡಿಕೊಳ್ಬೋದು. ಆಲೂಗಡ್ಡೆ ಮಸ್ಟ್ ಅಲ್ಲ ಇಲ್ಲಿ. ನಾನಿಲ್ಲಿ 1 ಆಲೂಗಡ್ಡೆ ಇರಲಿ ಅಂತೇಳಿ ಹಾಕ್ಕೊಳ್ತಾ ಇದ್ದೇನೆ. ನಾನು ಸಾರು ಅದರ ಮಧ್ಯದಲ್ಲಿ ಮಾಡುವ ಕಾರಣ ದಾಲ್ಗೆ ಆಲೂಗಡ್ಡೆ ಹಾಕ್ಕೊಳ್ತಾ ಇದ್ದೇನೆ. ಹೀಗೆ ನೋಡಿ ಮೆಂತ್ಯ ಸೊಪ್ಪನ್ನು ಕ್ಲೀನ್ ಮಾಡಿ ಇದನ್ನೆಲ್ಲ ಮುಂಚಿನ ದಿವಸ ಅಥವಾ ಪುರ್ಸೊತ್ತಿದ್ದಾಗ ನಿಮಗೆ ಮಾಡಿ ಇಟ್ಕೊಂಡ್ರೆ ನೀವು ಕ್ವಿಕ್ಕಾಗಿ ಹೀಗೆ ಮಾಡಿಕೊಳ್ಬೋದು. ಮೆಂತ್ಯ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿಕೊಂಡು ಅದರ ಜೊತೆಗೇ ಬೇಯಲಿಕ್ಕೆ ಹಾಕಿ. ಇಲ್ಲಿ 1 ಕಟ್ಟು ಸೊಪ್ಪಿದ್ರೆ ಸಾಕಾಗ್ತದೆ, ಜಾಸ್ತಿ ಸೊಪ್ಪು ಹಾಕಿದರೆ ಕಹಿ ಆಗ್ತದೆ. ಹಾಗಾಗಿ 1 ಕಟ್ಟು ಸೊಪ್ಪು ಸಾಕಾಗ್ತದೆ ಮೆಂತ್ಯದ್ದು. ಎಲ್ಲವನ್ನು ಕೂಡ ಕ್ಲೀನ್ ಮಾಡಿ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಳ್ಳಿ. ಇಂಗನ್ನು ನಾನು ಮುದ್ದೆ ಇಂಗು ಹಾಕ್ಕೊಳ್ತಾ ಇದ್ದೇನೆ. ಹುಡಿ ಇಂಗು ಹಾಕುವವರು ಅದನ್ನು ಒಗ್ಗರಣೆಗೆ ಹಾಕ್ಕೊಳ್ಬೋದು. ಮುದ್ದೆ ಇಂಗು ಹಾಕಿದರೆ ಒಳ್ಳೆ ಪರಿಮಳ ಹಾಗೂ ರುಚಿ ಜಾಸ್ತಿ ಇರ್ತದೆ. ಹಾಗಾಗಿ ನಾನು ಮುದ್ದೆ ಇಂಗೆ ಹಾಕ್ಕೊಳ್ಳೋದು. 1 ಕಪ್ಪಷ್ಟು ಮಸೂರ್ ದಾಲ್ ಹಾಕ್ಕೊಂಡಿದ್ದೇನೆ ಸಣ್ಣ ಕಪ್ಪಲ್ಲಿ. ನೀವು 2 ಸೇರಿಸಿ 1 ಕಪ್ ಹಾಕ್ಕೊಳ್ಬೋದು. ನಾನು 2 ಸಣ್ಣ ಕಪ್ಪಲ್ಲಿ ಅರ್ಧ ಹಾಕ್ಕೊಂಡೆ. ಅರ್ಧ ಕಪ್ಪಷ್ಟು ತೊಗರಿಬೇಳೆ, ಅರ್ಧ ಮಸೂರ್ ದಾಲ್, ಅರ್ಧ ತೊಗರಿಬೇಳೆ ಹಾಕಿ ಬೇಯಲಿಕ್ಕೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನು ಹಾಕ್ಕೊಂಡು ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಂಡು ಹುಣಸೆ ಹಣ್ಣಿನ ಪಲ್ಪ್ ಹಾಕ್ಕೊಳ್ಬೋದು, ಇಲ್ಲ ಟೊಮೆಟೊ ಕೂಡ ಹಾಕ್ಕೊಳ್ಬೋದು. ನಾನು ಹುಣಸೆ ಹಣ್ಣಿನ ಪಲ್ಪ್ ಹಾಕಿದೆ. ಹಾಗೆಯೇ ಒಂಚೂರು ಅರಶಿನ ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ ಅದನ್ನು. ಹುಣಸೆ ಹಣ್ಣಿನ ಪಲ್ಪ್ ನೀವು ಕೊನೆಗೆ ಕೂಡ ಹಾಕಿಕೊಳ್ಬೋದು, ಈಗಲೇ ಕೂಡ ಹಾಕಿಕೊಳ್ಬೋದು. ಈಗಲೇ ಹಾಕಿದರೆ ಎಲ್ಲ ಒಟ್ಟಿಗೆ ಬೆಂದು ಒಳ್ಳೆ ಟೇಸ್ಟಿ ಆಗ್ತದೆ. ಹಾಗೆಯೇ ಒಂದು ಸ್ವಲ್ಪ ಸ್ವೀಟ್ ಇಷ್ಟಪಡುವವರು ಬೆಲ್ಲ ಕೂಡ ಸೇರಿಸ್ಕೊಳ್ಬೋದು. ಇದನ್ನೇ ಈಗ ಮುಚ್ಚಳ ಮುಚ್ಚಿ 3-4 ವಿಸಿಲ್ ಕೂಗಿಸ್ಕೊಳ್ಳಿ. 2 ವಿಸಿಲ್ ದೊಡ್ಡ ವಿಸಿಲಲ್ಲಿ ಕೂಗಿಸ್ಕೊಳ್ಳಿ. ಆಮೇಲೆ ಸಣ್ಣ ಮಾಡಿ 2 ವಿಸಿಲ್ ಕೂಗಿಸ್ಕೊಂಡ್ರೆ ದಾಲ್ ಚೆನ್ನಾಗಿ ಮೆತ್ತಗೆ ಬೇಯ್ತದೆ. ನೋಡಿ ಇದೀಗ 1 ವಿಸಿಲ್ ಆಯಿತು. ಆಮೇಲೆ 2 ವಿಸಿಲು ಸಣ್ಣ ಇದರಲ್ಲಿ ಮಾಡಿ ಗ್ಯಾಸ್ ಆಫ್ ಮಾಡಿ ಪೂರ್ತಿಯಾದ ತಣ್ಣಗಾದ ನಂತರ ಅದನ್ನು ಒಮ್ಮೆ ಮಗುಚಿದ್ರೆ ನಮ್ಮ ರುಚಿಯಾದ ಮೆಂತ್ಯ ದಾಲ್ ತಡ್ಕ ರೆಡಿ ಆಯಿತು. 1 ಪಾಟ್ ದಾಲ್ ರೆಡಿ ಆಯಿತು. ಇಲ್ಲಿ ನಿಮಗೆ ಪುನಃ ಮೇಲಿಂದ ಬೇಕಿದ್ರೆ ಕೊತ್ತಂಬರಿ ಸೊಪ್ಪು ಬೇಕು ಅಂತಾದರೆ ಹಾಕ್ಕೊಳ್ಬೋದು. ಮೆಂತ್ಯ ಸೊಪ್ಪಾದ ಕಾರಣ ಕೊತ್ತಂಬರಿ ಸೊಪ್ಪು ಬೇಕೇ ಅಂತ ಇಲ್ಲ. ಅಥವಾ ಇದರ ಬದಲಿಗೆ ನೀವು ನುಗ್ಗೆ ಸೊಪ್ಪಿದ್ರೆ ನುಗ್ಗೆ ಸೊಪ್ಪು ಹಾಕ್ಕೊಳ್ಬೋದು, ಇಲ್ಲ ಪಾಲಕ್ ಸೊಪ್ಪಿದ್ರೆ ಪಾಲಕ್ ಸೊಪ್ಪು ಹಾಕ್ಕೊಳ್ಬೋದು. ನಿಮ್ಮ ಹತ್ರ ಯಾವ ಸೊಪ್ಪು ಅವೈಲೇಬಲ್ ಇದೆ ಅದನ್ನು ಹಾಕ್ಕೊಳ್ಬೋದು. ಮೇಲಿಂದ ನಾನು ಒಂಚೂರು ಲಿಂಬೆಹಣ್ಣು ಹಿಂಡಿದೆ. ಅದಕ್ಕೆ ಲಿಂಬೆಹಣ್ಣು ದಾಲ್ಗೆ ಯಾವಾಗಲೂ ಕೊನೆಗೆ ಒಂದು ಅರ್ಧ ಲಿಂಬೆಹಣ್ಣಿನ ರಸ ಹಾಕೋದ್ರಿಂದ ಅದು ಒಳ್ಳೆ ಟೇಸ್ಟಿಯಾಗಿ ಬರ್ತದೆ. ಈಗ ನೋಡಿ ನಮ್ಮ ಸಿಂಗಲ್ ಪಾಟ್ ದಾಲ್ ರೆಡಿ ಆಯಿತು. ಇದನ್ನು ಈಗ ಟಿಫಿನಿಗೆ ಬೇಕಾದರೂ ಹಾಕ್ಕೊಂಡು ಹೋಗ್ಬೋದು, ಮಧ್ಯಾಹ್ನದ ಊಟಕ್ಕೆ ಬೇಕಾದರೂ ತೆಗೆದಿಟ್ಕೊಳ್ಬೋದು. ಚಪಾತಿ ಜೊತೆಗೆ ಕೂಡ ಇದು ಒಳ್ಳೆಯದಾಗ್ತದೆ. ನೀವು ಕೂಡ ಒಮ್ಮೆ ಖಂಡಿತವಾಗಿಯೂ ಟ್ರೈ ಮಾಡಿ ಹೇಗಾಯಿತು ಅಂತೇಳಿ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಹೊಸ ಅಡುಗೆಯೊಂದಿಗೆ ಇಂತಹ ಇನ್ನೊಂದು ಕ್ವಿಕ್ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದಗಳು.